ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್ ನಿಮ್ ಶೋರೂಮ್ ಬಂದು ಎಷ್ಟು ವರ್ಷ ಆಯ್ತು ಇಲ್ಲಿ ಓಪನ್ ಆಗಿ? ಸರ್ ನಮ್ಮ ಶೋರೂಮ್ ಬಂದು ಒಂದು 12 to 13 ಇಯರ್ಸ್ ಆಗಿದೆ ಸರ್. 12ರಿಂದ 13 ವರ್ಷ ಆಯ್ತು ಸರ್. ನಿಮ್ಮಲ್ಲಿ ಎಷ್ಟು ಗಾಡಿ? 30 ಇಯರ್ಸ್ ಇಂದ ಸಿಲ್ವರ್ ಲೈನ್ ಅಂತ ಹೆಸರು ಐತೆ. ಈ ಜಾಗ ಓಪನ್ ಆಗಿ ಒಂದು 13 ಇಯರ್ಸ್ ಆಗಿದೆ. 13 ವರ್ಷ ಆಗಿದೆ ಓಪನ್ ಆಗಿದೆ. ಓಕೆ ಸರ್, ನಿಮ್ಮಲ್ಲಿ ಇವತ್ತು ಎಷ್ಟು ಕಾರ್ಗಳಿದಾವೆ ಸರ್? ಇಲ್ಲಿ ನಮ್ಮ ಆಫೀಸಲ್ಲಿ ಒಂದು 40 to 50 ಕಾರ್ಸ್ ಐತೆ. ಇನ್ನು ಕೆಲವು ಕಾರ್ ಗೋಡನ್ ಅಲ್ಲಿ ಐತೆ. ಬೇಕಂದ್ರೆ ಕಸ್ಟಮರ್ ಗೆ ತರಿಸ್ಕೊಡ್ತೀವಿ ಸರ್. ಅಲ್ಲಿಂದ ಯಾವ್ದು ಬೇಕು ಯಾವ ಗಾಡಿ ಬೇಕಾಗಿರುತ್ತೆ ಆ ಗಾಡಿ ತರಿಸ್ಕೊಡ್ತೀವಿ ನಾವು. ಓಕೆ ಸರ್, ಆಯ್ತು. ಇವಾಗ ಫಸ್ಟ್ ಕಾರ್ ಇಂದ ಸ್ಟಾರ್ಟ್ ಮಾಡೋಣ ಸರ್. ಇದು K09 ಮೈಸೂರು ವೆಹಿಕಲ್ ಆಗಿರುತ್ತೆ. ಈಕೋ ಸರ್, ಇದೇ ಮಾಡಲು ಸರ್ 2020 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಸರ್. 2020 ಸೆಕೆಂಡ್ ಓನರ್ ಆಗಿದೆ. 2020 ಸೆಕೆಂಡ್ ಓನರ್. ಏನ್ ಕೋಟಿಂಗ್ ಪ್ರೈಸ್ ಮಾಡ್ತಿದ್ದೀರಾ ಸರ್? ಇದು 5 lakh rupees ಹೇಳ್ತಾವ್ರೆ. ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಬಂದು ಕುತ್ಕೊಂಡು ಮಾತಾಡಿದ್ರೆ 5 ಲಕ್ಷ ಹೇಳ್ತಿದ್ದೀರಾ ಅಂದ್ರೆ ಕಸ್ಟಮರ್ ಬಂದು ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಖಂಡಿತ ಸರ್. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಇದು? ಸರ್ ಒಂದು 60 to 70% ಐತೆ ಸರ್ ಟೈರ್. 60% ಟೈರ್ ಕೂಡ ಇದೆ. ಮತ್ತೆ ಇದು ಫ್ಯಾಮಿಲಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಲಗೇಜ್ ಕೂಡ ಹಾಕೋಬಹುದು. ಮತ್ತೆ ಫ್ಯಾಮಿಲಿ ಕೂಡ ಎಲ್ಲಿ ಬೇಕಾದ್ರೂ ಹೋಗ್ಬರೋ ಅಂತ ವೆಹಿಕಲ್ ಇದು. ತುಂಬಾ ಇಷ್ಟಪಡೋ ಅಂತ ವೆಹಿಕಲ್ ಇದು, ಫ್ಯಾಮಿಲಿ ಇದು. ಮತ್ತೆ ಮೈಸೂರು ವೆಹಿಕಲ್ ಇನ್ನೊಂದು ಇದು ಮೈಸೂರು ವೆಹಿಕಲ್ 09 ಬಂದು ವಿಸಿಟ್ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಇಲ್ಲಿ ಓಮ್ನಿ ಕೂಡ ನೋಡ್ಬೋದು. K51 ಬ್ಯಾಂಗ್ಳೂರ್ ವೆಹಿಕಲ್, ಫ್ಯಾಮಿಲಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಇದೇ ಮಾಡಲು ಸರ್? ಇದು 2016 ಮಾಡೆಲ್ ಪ್ಯೂರ್ ಪೆಟ್ರೋಲ್ ಸಿಂಗಲ್ ಓನರ್ ಓಮ್ನಿ, ಸಿಂಗಲ್ 8 ಸೀಟರ್ ಸರ್. ಇದು ಸರ್ ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ ಇದು 76,000 ರನ್ ಆಗಿದೆ ಸರ್. 76. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಇದು? ಸರ್ ಟೈರ್ ಹೊಸ ಟೈರ್ ಸರ್ ಇದೆಯಲ್ಲ. ಹೊಸ ಟೈರ್, ನ್ಯೂ ಟೈರ್ ಹಾಕವ್ರೆ, ಬ್ರ್ಯಾಂಡ್ ಟೈರ್. ಗಾಡಿ ಕೂಡ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ರೆಕಾರ್ಡ್ ಎಲ್ಲ ಐತೆ ಸರ್ ಗಾಡಿ. ಶೋರೂಮ್ ರೆಕಾರ್ಡ್ ಕೂಡ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆದ್ರೂ ಸರ್ ಇದೇನ್ ಪ್ರೈಸ್ ಮಾಡ್ತಿದ್ದೀರಾ? ಸರ್ 3,50,000 ಹೇಳ್ತಾವ್ರೆ. ನೆಗೋಷಿಯಬಲ್ ಇರುತ್ತೆ ಸರ್ ಪ್ರೈಸ್. 3,50,000 ರೂಪಾಯಿ ಹೇಳ್ತಿದ್ದೀರಾ. ಬಂದ್ ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡ್ತೀವಿ ಸರ್. 3,50,000 ರೂಪಾಯಿ. ಓಕೆ. ನೆಕ್ಸ್ಟ್ ಇದೇನು ಸರ್ ಇದು? ಸರ್ ಇದು ರೆನಾಲ್ಟ್ ಡ್ರೈವರ್ ಸರ್. ಇದು ಓಕೆ ಸರ್, ಇದು ಬೆಸ್ಟ್ ಕಡಿಮೆ ಪ್ರೈಸ್ ಅಲ್ಲಿ 7 ಸೀಟರ್ ಗಾಡಿ ಬೇಕಂದ್ರೆ ಒಳ್ಳೆ ಗಾಡಿ ಸರ್ ಇದು. ಫ್ಯಾಮಿಲಿಗೆ 7 ಸೀಟರ್ ಒಳ್ಳೆ ವೆಹಿಕಲ್ ಇದು. ಸರ್ ಯಾವ ಮಾಡಲ್ ಇದು? ಸರ್ 2021-22 ಮಾಡೆಲ್. 2021-22 ಮಾಡಲು. ಸರ್ ಎಷ್ಟು ರನ್ ಆಗಿದೆ ವೆಹಿಕಲ್? 18,000 ಕಡಿಮೆ ಓಡಿದೆ ಸರ್. 80,000 ಓಡಿದೆ. 18 ಅಷ್ಟೇನಾ ಇದು? ಅಷ್ಟೇ ಓಡಿರೋದು ಸರ್. 18. ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಇದು? ಸರ್ ಬ್ರ್ಯಾಂಡ್ ನ್ಯೂ ಗಾಡಿ ಓಡಲೇ ಇಲ್ಲ ಅಂದ್ರೆ ಟೈರ್ ಚೆನ್ನಾಗೈತೆ. ಶೋರೂಮ್ ಟೈರೇ ಕೂಡ ಇದೆ. ಟೈರೇ ಇರೋದು. ಸರ್ ಏನ್ ಪ್ರೈಸ್ ಮಾಡ್ತಿದ್ದೀರಾ ಇದು? ಸರ್ ಇದು 7,25,000 ಹೇಳ್ತಾವ್ರೆ, ನೆಗೋಷಿಯಬಲ್. ಓಕೆ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಬಂದು ಇಲ್ಲೊಂದು ಇಯಾನ್ ಕೂಡ ನೋಡ್ಬೋದು. ಬ್ಯಾಂಗ್ಳೂರ್ ವೆಹಿಕಲ್ 04. ಸರ್ ಇದೇ ಮಾಡಲು? ಸರ್ ಇದು 2012 ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ಪ್ಲಸ್ LPG. ಪೆಟ್ರೋಲ್ ಪ್ಲಸ್ LPG ಕಂಪ್ನಿ ಫಿಟೆಡ್ LPG ಇರುತ್ತೆ ಸರ್. ಸರ್ ಈಗ ಪೆಟ್ರೋಲ್ಗೆ ಎಷ್ಟು ಕೊಡುತ್ತೆ, LPGಗೆ ಎಷ್ಟು ಕೊಡುತ್ತೆ ಮೈಲೇಜ್ ಇದು? ಸರ್ ಪೆಟ್ರೋಲ್ಗೆ ಒಂದು 22 ಬರ್ಬೋದು, LPGಗೆ 25-26 ಬರುತ್ತೆ ಸರ್. ಓ, ಅಷ್ಟೊಂದು ಕೊಡುತ್ತೆ LPGಗೆ? ಆದ್ರೆ LPG ಜಾಸ್ತಿ ಬರುತ್ತೆ, ಮೈಲೇಜ್ ಜಾಸ್ತಿ ಕೊಡುತ್ತೆ. ಮತ್ತೆ ಫ್ಯಾಮಿಲಿ ಅವರಿಗೆ ಮೈಲೇಜ್ ಗಾಡಿ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಇಯಾನು. ಮತ್ತೆ ಟ್ರಾಫಿಕ್ ಪ್ಲೇಸಸ್ ಅಲ್ಲಿ ತಗೊಂಡು ಹೋಗಕ್ಕೆ ಬೆಸ್ಟ್ ಒಳ್ಳೆ ಗಾಡಿ ಸರ್. ಓಕೆ ಸರ್, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 3 lakhs ಹೇಳ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್ ಪ್ರೈಸ್. 3 ಲಕ್ಷ ಹೇಳ್ತಿದ್ದೀರಾ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಇಲ್ಲೊಂದು ಸ್ವಿಫ್ಟ್ ಕೂಡ ನೋಡಬಹುದು. K03 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಇದೇ ಮಾಡಲು? ಸರ್ ಇದು 2006 ಮಾಡೆಲ್ ಸರ್. ಫುಲ್ಲಿ ಕಂಡೀಷನ್, ಫುಲ್ಲಿ ಶೋರೂಮ್ ರೆಕಾರ್ಡೆಡ್. ಪವರ್ ಸ್ಟೇರಿಂಗ್ ಐತೆ, ಪವರ್ ವಿಂಡೋಸ್ ಐತೆ, ABS ಬ್ರೇಕಿಂಗ್ ಸಿಸ್ಟಮ್ ಐತೆ ಸರ್ ಗಾಡಿಯಲ್ಲಿ. ಫುಲ್ಲಿ ಶೋರೂಮ್ ಇನ್ಶೂರ್ಡ್ ಐತೆ. 66,000 ನೋಡಿದೆ. ಪೂರ್ತಿ ಶೋರೂಮ್ ರೆಕಾರ್ಡೆಡ್. ಒಂದ್ ಚೂರು ಟಚ್ ಅಪ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಹಾಗಾದ್ರೆ? ಸರ್ 2,70,000 ಹೇಳ್ತಾವ್ರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 2,70,000 ಹೇಳ್ತಿದ್ದಾರೆ. ಬಂದ್ ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಒಂದ್ ನಿಮಿಷ ಅವ್ರು ಹೊಂಟೋಗ್ಲಿ. ಇಲ್ಲೊಂದು ಐಟನ್ ಇದೆ. ವ್ಯೂವರ್ಸ್ ಕೇಳ್ತಾ ಇದ್ರಿ, ಸರ್ ಐಟನ್ ಇದ್ರೆ ಎಲ್ಲಿದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ. K53 ಬ್ಯಾಂಗ್ಳೂರ್ ವೆಹಿಕಲ್ ಆಗಿರುತ್ತೆ, ಮೆರೂನ್ ಕಲರ್. ಸರ್ ಇದೇ ಮಾಡಲ್ ಸರ್ ಇದು? ಸರ್ 2009 ಮಾಡೆಲ್ ಸರ್. 2009 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಇದು? ಸರ್ ಇದು 90,000 ರನ್ ಆಗಿದೆ ಸರ್. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಇದು? ಸರ್ ಒಂದು 80% ಐತೆ ಸರ್. 80% ಟೈರ್ ಇದೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 2,70,000 ಹೇಳ್ತಾವ್ರೆ, ನೆಗೋಷಿಯಬಲ್ ಸರ್. 2,70,000 ಹೇಳ್ತಿದ್ದೀರಾ? 2,70,000 ಮ್ಯಾನ್ಯುಲ್. ಹಾ ಸರ್. ಸರ್ ಏನು ಇದು ಫೈನಲ್ ಪ್ರೈಸ್? ಸರ್ ಫೈನಲ್ ಬಂದು ಕೂತ್ಕೊಂಡ್ರೆ ಟೇಬಲ್ ಅಲ್ಲಿ ನೆಗೋಷಿಯೇಟ್ ಆಗಿ ಪ್ರತಿಯೊಂದು ವೆಹಿಕಲ್ ಬಂದು ಇಲ್ಲೇ ಕೂತ್ ಮಾತಾಡೋಂಥದ್ದು. ಹಾ ಸರ್. ಓಕೆ. ಮತ್ತೊಂದು ಇಲ್ಲಿ i10 ಕೂಡ ನೋಡಬಹುದು. ಸರ್ ಇದೇ ಮಾಡಲ್ ಸರ್ ಇದು? ಸರ್ 2011 ಮಾಡೆಲ್ ಸಿಂಗಲ್ ಓನರ್ i10 ಸ್ಪೋರ್ಟ್ಸ್ ಆಟೋಮೆಟಿಕ್ ಸರ್ ಇದು. ಓಕೆ. ಎಷ್ಟನೇ ಓನರ್ ಅಂತ ಹೇಳಿದ್ರಿ? ಸಿಂಗಲ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ 86,000 ರನ್ ಆಗಿದೆ. 86,000 ರನ್ ಆಗಿದೆ. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು?
ಸರ್ 3,75,000 ಹೇಳ್ತಾವ್ರೆ, ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ ಸರ್ ಪ್ರೈಸ್. 3,75,000 ರೂಪಾಯಿ ಹೇಳ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಮತ್ತೆ ಗಾಡಿ ಕೂಡ ನೋಡ್ಬೋದು ನೀವು, ಸರ್ ತುಂಬಾ ಗಾಡಿ neatly maintenance ಮಾಡಿದ್ದಾರೆ. ಆಗಿದೆ, ಫುಲ್ ನೀಟ್ ಮೇಂಟೈನ್ ಮಾಡವ್ರೆ. ಪೈಂಟ್ ಕೂಡ ಒಂದ್ ಸ್ವಲ್ಪ ಇದು ಎಲ್ಲೂ ಇದಾಗಿಲ್ಲ, ಒರಿಜಿನಲ್ ಆಗಿಲ್ಲ ಸರ್ ಗಾಡಿಗೆ. ಇದೆ ವೆಹಿಕಲ್ ಬಂದು. ಇಲ್ಲೊಂದು ಸುಜುಕಿ ಕಂಪನಿದು ಎರ್ಟಿಗಾ ಕೂಡ ನೋಡ್ಬೋದು ಇಲ್ಲಿ. ಸರ್ ಇದೇ ಮಾಡಲ್ ಸರ್ ಇದು? ಸರ್ 2017 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ VXI. ಓನರ್ಶಿಪ್ ಸರ್ ಇದು? ಸರ್ ಓನರ್ಶಿಪ್ ಸಿಂಗಲ್ ಆಗಿದೆ. ಇದ್ರಲ್ಲಿ ಎಕ್ಸ್ಟ್ರಾ ನಿಮ್ಗೆ ಮ್ಯಾಗ್ವಿಲ್ಸ್ ಹಾಕ್ಸವ್ರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸವ್ರೆ, ಬ್ಯಾಕ್ ಕ್ಯಾಮ್ರಾ ಐತೆ ಸರ್. ಹಾಗೆ ನೀವು ನೋಡ್ಬೋದು ಮ್ಯಾಗ್ವಿಲ್ಸ್ ಹಾಕ್ಸವ್ರೆ ಗಾಡಿಗೆ. ಟೈರ್ ಕೂಡ ಎಲ್ಲ ತುಂಬಾ ಚೆನ್ನಾಗಿದೆ, 4 ಕೂಡ ಟೈರ್ ಕೂಡ 90% ಟೈರ್ ಇದೆ ಸರ್. 90% ಟೈರ್ ಸಿಗತ್ತೆ ಸರ್. ಇದ್ರ ಪ್ರೈಸ್ ಬಂದು 7,70,000 ಕೋಟ್ ಮಾಡ್ತವ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್. 7,70,000 ಹೇಳ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದೇ ಸರ್ ವೆಹಿಕಲ್ ಇದು? ಸರ್ ಇದು ಜೀಪ್ದು ಸರ್, ಜೀಪ್ ಕಂಪ್ನಿದು ಕಾಂಪಾಸ್ ಇದು. ಓಕೆ, ಯಾವ ಮಾಡಲ್ ಇದು ಸರ್? 2019 ಮಾಡಲ್ ಆಗಿದೆ, ಸಿಂಗಲ್ ಓನರ್ ಆಗಿದೆ. ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್ ವೆಹಿಕಲ್ ಇದು? ಸರ್ ಇದು 1 lakh ರನ್ ಆಗಿದೆ, ಜೆನ್ಯೂನ್ ಶೋರೂಮ್ ರೆಕಾರ್ಡ್ ಐತೆ ಸರ್ ಗಾಡಿದು. ಸರ್ ಇದ್ರಲ್ಲಿ ಏನೇನ್ ಫ್ಯೂಚರ್ ಬರುತ್ತೆ ಸರ್? ಇದರಲ್ಲಿ 4 wheel ಡ್ರೈವ್ ಬರುತ್ತೆ, ನೀವು ಆರಾಮಾಗಿ ಯಾವ್ದಾರ ಬೆಟ್ಟ ಹತ್ಬೋದು, ಆಫ್ ರೋಡಿಂಗ್ ಮಾಡ್ಬೋದು. 4 wheel ಡ್ರೈವ್ ಇದು. ಓಕೆ, ಇದ್ರಲ್ಲಿ ಬೇಕಂದ್ರೆ ನಿಮ್ಗೆ ಫುಲ್ ಬಿಲ್ಡ್ ಕ್ವಾಲಿಟಿ ಬಂದು ಫುಲ್ ವೋಲ್ವೋ ತರ ಬಿಲ್ಡ್ ಕ್ವಾಲಿಟಿ ಸರ್ ಇದು. ವೋಲ್ವೋ ತರ, ಅದನ್ನು ಫುಲ್ಲಿ ಟಾಪ್ ಎಂಡ್ ಇದು, ಸ್ಮಿತ್ ಸನ್ರೂಫ್ ಜೀಪ್ ಕಾಂಪಾಸ್. ಹೌದಾ? ಓಕೆ ಓಕೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 17,50,000 ಹೇಳ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್. 7,50,000 ಹೇಳ್ತಿದ್ದಾರೆ. 17 ಲಕ್ಷ. 17 1750. 17,50,000 ಹೇಳ್ತಾವ್ರೆ, ನೆಗೋಷಿಯಬಲ್. ಓಕೆ ಸರ್, ನೆಕ್ಸ್ಟ್ ಇದಾವ ಸರ್ ಇದು ವೆಹಿಕಲ್? ಸರ್ ಇದು ಟೊಯೋಟಾ ಇನೋವಾ ಕ್ರಿಸ್ಟಾ ಸರ್ ಇದು. ಓಕೆ, ಎಷ್ಟನೇ ಓನರ್ ಇದು? ಸರ್ ಸಿಂಗಲ್ ಓನರ್ ಆಗಿದೆ ಇದು. ಸಿಂಗಲ್ ಓನರ್, ಫುಲ್ಲಿ ಟಾಪ್ ಎಂಡ್ 2.8 ಜೆಡ್ ಆಟೋಮೆಟಿಕ್. ಓಕೆ, ಆಟೋ. ಸರ್ ಏನೇನ್ ಫೀಚರ್ ಬರುತ್ತೆ ಇದ್ರಲ್ಲಾದ್ರೆ? ಸರ್ ಇದು ಟೊಯೋಟಾ ನಿಮ್ಗೇನೋ ಗೊತ್ತಿರ್ಬೋದು ಸರ್, ರಿಲಯಬಿಲಿಟಿ ಮತ್ತು ಕಂಫರ್ಟ್ಗೆ ಬಹಳ ಒಳ್ಳೆ ಗಾಡಿ ಇದು. ಹೌದಾ? ಓಕೆ, ಟೈರ್ ಎಲ್ಲ ನೀವು ನೋಡಬಹುದು, ಟೈರ್ ಕಂಡೀಷನ್ ಐತೆ ಸರ್. ಫುಲ್ಲಿ ಟಾಪ್ ವೇರಿಯಂಟ್ ಆಪ್ಷನಲ್. ಹೌದಾ? ಓಕೆ ಸರ್, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 27 lakhs ಹೇಳ್ತಾವ್ರೆ, ನೆಗೋಷಿಯಬಲ್ ಸರ್. 69,000 ಡ್ರೈವನ್ ಆಗಿದೆ, ಜೆನ್ಯೂನ್ ಶೋರೂಮ್ ರೆಕಾರ್ಡ್. ಮತ್ತೆ ಇಲ್ಲೊಂದು ಬ್ಯಾಂಗ್ಳೂರ್ ವೆಹಿಕಲ್ ನೋಡಬಹುದು, ಇನೋವಾ. ಸರ್ ಇದೇ ಮಾಡಲು? ಸರ್ 2019 ಮಾಡಲ್ ಆಗಿದೆ ಸರ್, ಸೆಕೆಂಡ್ ಓನರ್ ಆಗಿದೆ ಸರ್ ಇದು. 2019 ಎರಡನೇ ಓನರ್ ಆಗಿದೆ. ಎಷ್ಟು ರನ್ ಆಗಿದೆ ಸರ್ ವೆಹಿಕಲ್ ಇದು? ಸರ್ 1,10,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್. ಸರ್ ಓಕೆ, ಏನ್ ಪ್ರೈಸ್ ಹೇಳ್ತಿದ್ದೀರಾ? ಸರ್ ಇದು 24 lakhs ಹೇಳ್ತಾವ್ರೆ, ನೆಗೋಷಿಯಬಲ್. 24 ಲಕ್ಷ ಹೇಳ್ತಿದ್ದೀರಾ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಖಂಡಿತ ಸರ್. ಮತ್ತೊಂದು ಇಲ್ಲಿ ನೋಡಬಹುದು, ಫಾರ್ಚುನರ್ ಲಕ್ಸುರಿ ಕಾರ್ ಅಂತಾನೆ ಹೇಳ್ಬೋದು. ಇದು ಬ್ಯಾಂಗ್ಳೂರ್ ವೆಹಿಕಲ್ KA02. ಸರ್ ಇದೇ ಮಾಡಲು? ಸರ್ 2019 ಮಾಡಲ್ ಆಗಿದೆ ಸರ್, ಸೆಕೆಂಡ್ ಓನರ್ ಆಗಿದೆ ಸರ್ ಗಾಡಿ. ಸೆಕೆಂಡ್ ಓನರ್, 4 wheel ಡ್ರೈವ್ ಇದು. ಸರ್ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಸರ್ 1,10,000 ನೋಡಿದೆ ಸರ್. 1,10,000 ಓಡಿದೆ. ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು 33 lakhs ಹೇಳ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್. 33 ಲಕ್ಷ ಹೇಳ್ತಿದ್ದೀರಾ. ಸರ್ ಇದ್ರಲ್ಲಿ ಬಂದ್ರೆ ಏನೇನ್ ಫೀಚರ್ ಬರುತ್ತೆ ಇದು? ಸರ್ ಇದು 4 wheel ಡ್ರೈವ್, ಬಹಳ ನೀವು ನೋಡಿದ್ರೆ ಖಂಡಿತ ಆಗಿ ಲಕ್ಸುರಿ ವೆಹಿಕಲ್. ಹೋಗಾದ್ರೆ ಯಾರ ರಾಜಕೀಯದವ್ರೆ ಹೋಗ್ತಾವ್ರೆ ಅಂತಾರೆ ಸರ್. ಓಕೆ, ಗಾಡಿನೂ ನೋಡೋಕೆ ತುಂಬಾನೇ ಚೆನ್ನಾಗಿದೆ, ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಶೋರೂಮ್ ಮೇಂಟೈನ್, ಶೋರೂಮ್ ರೆಕಾರ್ಡ್ ಐತೆ ಸರ್. ಪ್ರತಿಯೊಂದು ರೆಕಾರ್ಡ್ ಸಿಗುತ್ತೆ ನಿಮ್ಮಲ್ಲಿ. ಮತ್ತು ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್ ನಮ್ದ್ರಲ್ಲಿ. ಓಕೆ ಓಕೆ ಸರ್, ಇದೆ ಸರ್ ಇದು? ಸರ್ ಇದು 2015 ಮಾಡಲ್ ಫಾರ್ಚುನರ್ 4 wheel ಡ್ರೈವ್ ಮ್ಯಾನ್ಯುಯಲ್. ಎಸ್ ಸರ್. ಎಷ್ಟು ರನ್ ಆಗಿದೆ ಇದು? ಸರ್ ಇದು 99,000 ರನ್ ಆಗಿದೆ, 99,000 ಓಡಿದೆ. ಎಸ್ ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 18,50,000 ಹೇಳ್ತಾವ್ರೆ, ನೆಗೋಷಿಯಬಲ್. 4 wheel ಡ್ರೈವ್ 18,50,000 ರೂಪಾಯಿ ಹೇಳ್ತಿದ್ದಾರೆ. ಕೂತ್ ಮಾತಾಡಿದ್ರೆ ಸ್ವಲ್ಪ ನೆಗೆಸಿಬಲ್ ಇದೆ. ಬ್ಲ್ಯಾಕ್ ಬ್ಯೂಟಿನು ಅಂತ ಕರೀತಾರೆ ಈ ವೆಹಿಕಲ್ ನ. ಇಲ್ಲಿ ಬ್ಯಾಂಗ್ಳೂರ್ ವೆಹಿಕಲ್ 04 ಫಾರ್ಚುನರ್. ಮತ್ತೊಂದು ವೆಹಿಕಲ್ ನೋಡ್ಬೋದು, ಸಿಲ್ವರ್ ಕಲರ್. ಸರ್ ಇದೇ ಮಾಡಲು? ಸರ್ ಇದು 2012 ಮಾಡಲ್ ಸರ್. ಇದು 2012 ಮಾಡಲ್, ಸೆಕೆಂಡ್ ಓನರ್, ಆಟೋಮೆಟಿಕ್, 4 wheel ಡ್ರೈವ್. ಓಕೆ, ಏನ್ ಪ್ರೈಸ್ ಸರ್ ಇದು? ಸರ್ 13 lakhs ಕೋಟ್ ಮಾಡ್ತಾವ್ರೆ, ನೆಗೋಷಿಯೇಷನ್ ಆಗುತ್ತೆ ಸರ್. 13 ಲಕ್ಷ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಸ್ಯಾಂಟ್ರಾ ಕೂಡ ನೋಡಬಹುದು, KA51 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಇದೇ ಮಾಡಲು? ಸರ್ ಇದು 2007 ಮಾಡಲ್ ಸರ್. 2007. ಸರ್ ಓನರ್ಶಿಪ್? ಸರ್ ಓನರ್ಶಿಪ್ ಥರ್ಡ್ ಓನರ್ ಆಗ್ಬಿಟ್ಟಿದೆ ಸರ್. ಮೂರನೇ ಓನರ್ ಆಗಿದೆ. ಸರ್ ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್ 1,01,000 ನೋಡಿದೆ. ಹೌದಾ ಸರ್? ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ? ಸರ್ ಟೈರ್ ಎಲ್ಲ ಒಂದು 80% ಐತೆ. 80% ಟೈರ್ ಇದೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು ಪ್ರೈಸ್? ಸರ್ ಇದು 2,20,000 ಕೋಟ್ ಮಾಡ್ತಾವ್ರೆ, ನೆಗೋಷಿಯಬಲ್ ಇರುತ್ತೆ ಸರ್. 2,20,000. ಸರ್ ಇದ್ರದ್ದು ಶೋರೂಮ್ ಹಿಸ್ಟ್ರಿ, ಶೋರೂಮ್ ರೆಕಾರ್ಡ್, ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಸರ್. ಇದು 2,20,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಇರುತ್ತೆ. ಎಸ್ ಸರ್.
ಮತ್ತೊಂದು ಇಲ್ಲಿ K09 ಮೈಸೂರು ವೆಹಿಕಲ್ ಇನೋವಾ ಕೂಡ ನೋಡ್ಬೋದು ಸರ್. ಇದೇ ಮಾಡಲು ಸರ್ ಇದು ಬಂದು 2014 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಸೆಕೆಂಡ್ ಓನರ್. Yes, ಎಷ್ಟು sir. ರನ್ ಆಗಿದೆ ಸರ್ ಸರ್ ವೆಹಿಕಲ್? 89,000 ರನ್ ಆಗಿದೆ ಇದು. 89,000 89,000 ರನ್ ಆಗಿದೆ. ಓಕೆ ಸರ್, ಇದೇನ್ ಕೋಟಿಂಗ್ ಮಾಡ್ತಿದ್ದೀರಾ? ಸರ್ ಇದು 13 lakhs ಕೊಟ್ಟು ಮಾಡ್ತಾವ್ರೆ, ನೆಗೋಷಿಯಬಲ್ ಸರ್. ಓಕೆ ನೆಕ್ಸ್ಟ್ ಇದೆ ಅದು ವೆಹಿಕಲ್ ಇದು? ಸರ್ ಇದು XUV 500 ಸರ್. ಓಕೆ, ಯಾವ ಮಾಡಲ್ ಇದು? ಸರ್ ಇದು ಬಂದು 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಹಾಗಾದ್ರೆ ಇದು? 1,18,000 ರನ್ ಆಗಿದೆ ಸರ್. 1,18,000 ಫುಲ್ಲಿ ಟಾಪ್ ಎಂಡ್. ಓಕೆ ಸರ್, ಹಾಗಾದ್ರೆ ಫ್ಯೂಚರ್ ಏನ್ ಬರುತ್ತೆ ಇದರಲ್ಲಿ? ಸರ್ ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ, ಆಟೋ ಫೋಲ್ಡಬಲ್ ಮಿರರ್ಸ್, ಆಟೋ ಕಂಟ್ರೋಲ್, AC. ಇದು ಕೂಡ ನಿಮಗೆ ಶೋರೂಮ್ ಹಿಸ್ಟ್ರಿ ಸಿಗುತ್ತಾ ವೆಹಿಕಲ್ ಇದು? ಫುಲ್ಲಿ ಶೋರೂಮ್ ಹಿಸ್ಟ್ರಿ, ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಸರ್. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 8 lakhs ಇರ್ತಾವ್ರೆ, ನೆಗೋಷಿಯಬಲ್. 8 ಲಕ್ಷ ಹೇಳ್ತಿದ್ದೀರಾ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಎಸ್ ಸರ್. ಓಕೆ, ಇಲ್ಲಿ ಸ್ವಿಫ್ಟ್ ಕೂಡ ನೋಡಬಹುದು. K03 ಬ್ಯಾಂಗ್ಳೂರ್ ವೆಹಿಕಲ್, ಸಿಲ್ವರ್ ಕಲರ್. ಸರ್ ಇದೇ ಮಾಡಲು? ಸರ್ ಇದು ಬಂದು VDI ಡೀಸೆಲ್. ಡೀಸೆಲ್. ಓಕೆ, 60,000 ರನ್ ಆಗಿದೆ. ಜೆನ್ಯೂನ್ ಶೋರೂಮ್. ಎಕ್ಸ್ಪೆಕ್ಟ್ ಮಾಡಬಹುದು ಸರ್ 23 to 24. ಇದು ಸರ್ ಇದು? ಸರ್ ಇದು Honda Jazz ಇದು. ಓಕೆ, ಯಾವ ಮಾಡಲು? ಸರ್ 2017 ಮಾಡಲ್, ಸಿಂಗಲ್ ಓನರ್, 76,000 ರನ್ ಆಗಿದೆ. ಸರ್ ಇದು K28 ಇದೆ. ಎಲ್ಲಿದು ಪಾಸಿಂಗ್ ಇದು? ಸರ್ ಇದು ವಿಜಯಪುರ, ಅದು ವಿಜಯಪುರ. ಹೌದಾ? ಓಕೆ, ಅಂದ್ರೆ ಟ್ರಾನ್ಸ್ಫರ್ ಆಗಿದೆ ಇಲ್ಲಿಗೆ ಮೈಸೂರಿಗೆ? ಸರ್ ಇಲ್ಲ ಸರ್, ಡೈರೆಕ್ಟ್ ಓನರ್ ತಗೊಂಡ್ ಬಂದ್ ಬಿಟ್ಟವ್ರೆ. ನಿಮ್ ಕಡೆ ಯಾರು ತಗೋತಾರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 6,85,000 ಹೇಳ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್ ಪ್ರೈಸ್. ಸ್ವಲ್ಪ ನೆಗೋಷಿಯೇಷನ್ ಇರುತ್ತೆ. ಸ್ವಿಫ್ಟ್ ಕೂಡ ನೋಡಬಹುದು ಸರ್. ಇದೇ ಮಾಡಲು? ಸರ್ ಇದು 2021 ಮಾಡಲ್ ಆಗಿದೆ ಸರ್. ಸ್ವಿಫ್ಟ್ VXI ಪೆಟ್ರೋಲ್. ಎಸ್ ಸರ್. ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್ ಇದು 56,000 ರನ್ ಆಗಿದೆ ಸರ್, ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್. ಓಕೆ ಸರ್, ಇದು ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಸರ್ 20+ ಸರ್. 20+ ಸಿಗುತ್ತೆ. 20+. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ಬಂದು ನಿಮಗೆ 7,50,000 ಕೊಟ್ಟು ಮಾಡ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್ ಪ್ರೈಸ್. 7,50,000 ರೂಪಾಯಿ. ನಿಮಗೆ ಎಕ್ಸ್ಟ್ರಾ ಮ್ಯಾಗ್ವಿಲ್ಸ್ ಹಾಕ್ಸವ್ರೆ ಮತ್ತು ಬಂಪರ್ ಚೇಂಜ್ ಮಾಡೋರು ಸರ್ ಇಂದರ್ದು. ಟೈರ್ ಕೂಡ ನೋಡಬಹುದು ನೀವು, 4 ಹೊಸ ಟೈರ್ ಇದೆ, ಮತ್ತೆ ಮ್ಯಾಗ್ವಿಲ್ ಕೂಡ ಇದೆ. ತುಂಬಾ ವೆಲ್ ಮೇಂಟೆನೆನ್ಸ್ ಆಗಿದೆ. ವೆಹಿಕಲ್ ಗೆ ಬೇಕಂದ್ರೆ ನೋಡಬಹುದು, ಸ್ಪೋರ್ಟ್ಸ್ ಗೋಸ್ಕರ ಬಂಪರ್ ಚೇಂಜ್ ಮಾಡವ್ರೆ. ನೋಡಬಹುದು, ತುಂಬಾ ನೀಟ್ಲಿ ಇದೆ ವೆಹಿಕಲ್ ಇದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಇದೆ ಸರ್ ಇದು? ಸರ್ ವರ್ನಾ ಫ್ಲೂಡಿಕ್. ಓಕೆ, ಯಾವ ಮಾಡಲು? ಸರ್ 2012 ಮಾಡಲ್, ಸಿಂಗಲ್ ಓನರ್. ಓನರ್ಶಿಪ್ ಸಿಂಗಲ್. ಎಷ್ಟು ರನ್ ಆಗಿದೆ ಇದು? 1,12,000 ರನ್ ಆಗಿದೆ ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ? ಸರ್ ಇದು 4,70,000 ಕೊಟ್ಟು ಮಾಡ್ತಾವ್ರೆ, ನೆಗೋಷಿಯಬಲ್. 4,70,000 ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ಫೀಚರ್ ಬಂದ್ರೆ ಏನ್ ಬರುತ್ತೆ ಇದರಲ್ಲಿ? ಸರ್ ಇದು ನಿಮ್ಗೇನೋ ಗೊತ್ತಿರ್ಬೋದು, ಬಹಳ ಹುಡುಗರಿಗೆ ಲೈಕ್ ಆಗೋದ್ ವೆಹಿಕಲ್ ಮತ್ತು ಒಂದು ಲಕ್ಸುರಿ ಫೀಲಿಂಗ್ ಬರುತ್ತೆ ಈ ವೆಹಿಕಲ್ ಅಲ್ಲಿ. ನೆಗೋಷಿಯಬಲ್ ಮಾಡ್ಕೊಡ್ತೀರಲ್ಲ? ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಮತ್ತೊಂದು ಇಲ್ಲಿ K04 ಕ್ವಿಡ್ ಕೂಡ ನೋಡಬಹುದು ಸರ್. ಇದೇ ಮಾಡಲು? ಸರ್ 2018 ಮಾಡಲ್, ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಇದು? 27,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್. ಶೋರೂಮ್ ಇಷ್ಟು ಸಿಗುತ್ತೆ ಪ್ರತಿಯೊಂದನ್ನು. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 4,20,000 ಹೇಳ್ತಾವ್ರೆ, ನೆಗೋಷಿಯಬಲ್. ಬರೀ 27,000 ನೋಡಿದೆ. 4,20,000 ಹೇಳ್ತಿದ್ದೀರಾ? ಎಷ್ಟು ಹೊಡಿದೆ ಅಂದ್ರೆ? 27,000. ಬರೀ ಅಷ್ಟೇನಾ? 27,000 ಹೊಡಿದೆ. 27,000 ಹೊಡಿದೆ. ನೀವು ಇಂಟ್ರೂ ಕೂಡ ಚೆಕ್ ಮಾಡ್ಬೋದು, ಇದು ಒಳಗಡೆ ಕೂಡ ನೋಡಬಹುದು. ಚೆಕ್ ಮಾಡಿ ಸರ್. ಇದ್ರಲ್ಲಿ ಫೀಚರ್ ಏನ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಬಹಳ ಫೀಚರ್ಸ್ ಬರುತ್ತೆ ನಿಮ್ಗೆ, ಬಹಳ ಒಳ್ಳೆ ಗಾಡಿ. ತುಂಬಾ ನೀಟ್ ಗಾಡಿ, ಲೋ ಸ್ಪೇಸ್ ಪಾರ್ಕಿಂಗ್. ನೀವು ರೈಟ್ ಸೈಡ್ ಕೂಡ ನೋಡಬಹುದು. ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಇದು. ಗ್ರ್ಯಾಂಡ್ ಐಟನ್ ಸರ್ ಇದು. ಯಾವ ಮಾಡೆಲ್? 2017 ಮಾಡಲ್, ಗ್ರ್ಯಾಂಡ್ ಐಟನ್ ಆಸ್ತಾ, ಫುಲ್ಲಿ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಇದೆ. ಅಂದ್ರೆ ಓನರ್ಶಿಪ್ ಎಷ್ಟಾಗಿದೆ ಇದು? ಸಿಂಗಲ್ ಓನರ್ ಆಗಿದೆ ಸರ್. ಸಿಂಗಲ್ ಓನರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ? ಸರ್ ಇದು 5,40,000 ಹೇಳ್ತಾವ್ರೆ, ಸ್ವಲ್ಪ ನೆಗೋಷಿಯೇಷನ್ ಇರುತ್ತೆ ಸರ್. 5,40,000 ಹೇಳ್ತಿದ್ರೆ ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್, ಮ್ಯಾಗ್ವಿಲ್ಸ್, ಬ್ಯಾಕ್ ರಿವರ್ಸ್ ಕ್ಯಾಮ್ರಾ. ನೀವು ಇಂಟೀರಿಯರ್ ಕೂಡ ಚೆಕ್ ಮಾಡಬಹುದು. ಇಂಟೀರಿಯರ್ ಕೂಡ ಚೆಕ್ ಮಾಡಬಹುದು. ಕ್ರೂಸ್ ಕಂಟ್ರೋಲ್, ಬಟನ್ ಸ್ಟಾರ್ಟ್ ಸರ್ ಇದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬಟನ್ ಸ್ಟಾರ್ಟ್ ಅಂತ ಇದು. ಮತ್ತೆ 4 ವಿಂಡೋನು ಸಿಗುತ್ತೆ ಇದ್ರಲ್ಲಿ ನಿಮಗೆ. ಕಂಪನಿ ಸಿಸ್ಟಮ್ ಇದೆ. ಟೈರ್ ಕೂಡ ಲೆದರ್ ಸೀಟ್ ಇದೆ. ಸೀಟ್ ಯಾವ ವೆಹಿಕಲ್? ಸರ್ ಮಹೀಂದ್ರ XUV ಸರ್ ಇದು. XUV 500. ಯಾವ ಮಾಡಲು?
2015 model Mahindra XUV 500 W10 with sunroof. ಅಂದ್ರೆ ಎಷ್ಟನೇ ಓನರ್ ಆಗಿದೆ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 11 lakhs ಕೊಟ್ಟು ಮಾಡ್ತಾವ್ರೆ, ಸ್ವಲ್ಪ ನೆಗೋಷಿಯೇಷನ್ಸ್ ಇರುತ್ತೆ. 11 ಫುಲ್ಲಿ lakhs. ಟಾಪ್ ಎಂಡ್ ಇದು. ಇದು ಕೂಡ ಇಂಟೀರಿಯರ್ ಚೆಕ್ ಮಾಡಬಹುದು ನೀವು ಬಂದು. ಲಾಕ್ ಆಯ್ತಾ ಸರ್? ಒಂದ್ ನಿಮಿಷ ಲಾಕ್ ಮಾಡಿ. ಇರ್ಲಿ. ಇದು ಕೂಡ ಇಂಟೀರಿಯರ್ ಚೆಕ್ ಮಾಡಬಹುದು ನೀವು ಬಂದು. ತುಂಬಾ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು. ಶೋರೂಮ್ ಅಲ್ಲಿ ಹೇಗೆ ಬಂತು ಹಾಗೆ ಇದೆ ವೆಹಿಕಲ್. ರೈಟ್ ಸೈಡ್ ಕೂಡ ನೋಡ್ಬೋದು, ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಇದು ಸರ್ ಇದು Honda City ಸರ್, ಪೆಟ್ರೋಲ್ 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 88,000 ರನ್ ಆಗಿದೆ. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು 4,15,000 ಕೊಟ್ಟು ಮಾಡ್ತಾವ್ರೆ, ನೆಗೋಷಿಯಬಲ್ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡ್ತೀವಿ. ಒಂಚೂರು ಸ್ಟೂಡೆಂಟ್ಸ್ಗೆ ಲಕ್ಸುರಿ ಗಾಡಿ ಬೇಕಂದ್ರೆ, ಯಾರಿಗಾರ ಒಂಚೂರು ಲಕ್ಸುರಿ ಫೀಲಿಂಗ್ ಆಗಿ ಇದ್ದು ಗಾಡಿ ಬೇಕಂದ್ರೆ ಈ ಗಾಡಿ ಭಾಳ ಒಳ್ಳೆ ಗಾಡಿ ನೋಡಿ ಸರ್. ಓಕೆ, ನೀವು ಕಂಡೀಷನ್ ನೋಡ್ಬೋದು, ಗಾಡಿ ಒಳಗಡೆಯಿಂದ ನೋಡಿ ಸರ್, ಫುಲ್ ಲಕ್ಸುರಿ ಫೀಲಿಂಗ್ ಸಿಗುತ್ತೆ ಸರ್ ಗಾಡಿಯಲ್ಲಿ. ಇದು ವೆಹಿಕಲ್ ಸರ್ Hyundai i20 ಸರ್, ಇದು i20 ಮ್ಯಾಗ್ನಾ. ಯಾವ ಮಾಡಲ್ ಇದು? 2011 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಸರ್. ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್ 95,000 ರನ್ ಆಗಿದೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? 3,60,000 ಹೇಳ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಇದು ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಇದು? ಸರ್ ಟೈರ್ ಎಲ್ಲ ಒಂದು 70% ಇದೆ ಸರ್. 70%. ಏನ್ ಪ್ರೈಸ್ ಅಂತ ಹೇಳಿದ್ರಿ ಸರ್? 3,60,000 ನೆಗೋಷಿಯಬಲ್. 3,60,000 ರೂಪಾಯಿ ಸರ್ ಜೆನ್ಯೂನ್ ಶೋರೂಮ್ ರೆಕಾರ್ಡ್ ಐತೆ ವೆಹಿಕಲ್ದು. ನೀವು ಬೇಕಂದ್ರೆ ವೆಹಿಕಲ್ ಹೊರಗಡೆಯಿಂದ ಚೆಕ್ ಮಾಡ್ಬೋದು. ಮುಂದೆ ಇರ್ಲಿ. ಇದೊಂದು ವೆಹಿಕಲ್ ಸರ್ Hyundai i20 ಸ್ಪೋರ್ಟ್ಸ್. ಓಕೆ, ಯಾವ ಮಾಡಲ್? 2015 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್ 88,000 ರನ್ ಆಗಿದೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 5,80,000 ಕೊಟ್ಟು ಮಾಡ್ತಾವ್ರೆ, ಸ್ವಲ್ಪ ನೆಗೋಷಿಯೇಷನ್ ಆಗುತ್ತೆ. ಇದು ಕೂಡ ನೋಡ್ಬೋದು, ಎಲ್ಲ ಕಂಪನಿ ಟೈರ್ಗಳೇ, ಮತ್ತೆ ಮ್ಯಾಗ್ಬಿಲ್ ಕೂಡ ಇದೆ ವೆಹಿಕಲ್ ಅಲ್ಲಿ ಬಂದು. ಸರ್ ಇದು ಬಂದು ಇದ್ರಲ್ಲಿ ಏನ್ ಫೀಚರ್ ಬರುತ್ತೆ ಇದರಲ್ಲಿ? ಮ್ಯಾಗ್ವೀಲು, ಕ್ರೂಸ್ ಕಂಟ್ರೋಲು, ಬ್ಯಾಕ್ ಕ್ಯಾಮ್ರಾ ಸಿಸ್ಟಮು, ಕಂಪ್ನಿ ಸಿಸ್ಟಮ್ ಐತೆ. ಇಂಟೀರಿಯರ್ ಕೂಡ ಚೆಕ್ ಮಾಡಬಹುದು ಬಂದು. ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡೋರೆ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್. ರೈಟ್ ಸೈಡ್ ಕೂಡ ನೋಡ್ಬೋದು ನೀವು. ಫ್ಯಾಮಿಲಿ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಮೆರೂನ್ ಕಲರ್ K09 ಮೈಸೂರು ವೆಹಿಕಲ್ ಕಿಡ್. ಸರ್ ಇದೇ ಮಾಡಲು? ಸರ್ ಇದು 2017 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಸರ್. 30,000 ಹೊಡಿದೆ. 30,000 ಆಟೋಮೆಟಿಕ್ ಸರ್. ಲೇಡೀಸ್ಗೆ ಅಂದ್ರೆ ಕಲಿತಾರ ಅಲ್ಲ ಹೊಸಬ್ರು, ಅವ್ರಿಗೆ ಬಹಳ ಒಳ್ಳೆ ಗಾಡಿ ಸರ್ ಇದು. ಸರ್ ಅಂದ್ರೆ ಲೇಡೀಸ್ ಮೇನ್ ಕೇಳೋದು ಆಟೋಮೆಟಿಕ್ ವೆಹಿಕಲ್. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಹಾಗಾದ್ರೆ ಇದು? ಸರ್ 3,80,000 ಕೊಟ್ಟು ಮಾಡ್ತಾವ್ರೆ, ನೆಗೋಷಿಯಬಲ್ ಸರ್. ಸರ್ ವೆಹಿಕಲ್ ಇದು? ಸರ್ Hyundai i20 ಸರ್, ಇದು ಮ್ಯಾಗ್ನಾ 2012 ಮಾಡಲ್ ಸರ್. ಎಷ್ಟನೇ ಓನರ್ ಆಗಿದೆ ಇದು? ಸಿಂಗಲ್ ಓನರ್ ಸರ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಬರೀ 44,000 ಸರ್ ರನ್ ಆಗಿರೋದು. ಸರ್ ನಿಜವಾಗ್ಲೂ ಹೇಳಿ, 40,000 ಹೊಡಿದೆಯಾ ಇದು? 44,000. 44,000 ಅಷ್ಟೇ ಹೊಡಿರೋದು. ಶೋರೂಮ್ ಮಿಸ್ತ್ರಿ ಕೊಡ್ತೀರಾ ಇದು? ಶೋರೂಮ್ ಹಿಸ್ಟ್ರಿ, ಶೋರೂಮ್ ರೆಕಾರ್ಡ್ ಜೊತೆ ಕೊಡ್ತೀವಿ ಸರ್ ವೆಹಿಕಲ್. ಓಕೆ, ಹಾಗಾದ್ರೆ ಈ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಇದು? ಸರ್ ಟೈರ್ ಗಡೆ ಎಲ್ಲ ಒಂದು 70% ಐತೆ ಸರ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಹಾಗಾದ್ರೆ ಇದು? ಸರ್ 4,65,000 ಕೊಟ್ಟು ಮಾಡ್ತಾವ್ರೆ, ನೆಗೋಷಿಯಬಲ್. 4,65,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಎಸ್ ಸರ್. ಓಕೆ, ಇಲ್ಲೊಂದು ಮೆರೂನ್ ಕಲರ್ ಐಟನ್ ಕೂಡ ನೋಡಬಹುದು, K02 ಆಗಿರುತ್ತೆ. ಸರ್ ಇದೇ ಮಾಡಲು? ಗ್ರೇ ಕಲರ್ ಐಟನ್ ಸರ್ ಇದು. ಅದೇ ಗ್ರೇ ಕಲರ್. ಸರ್ ಗ್ರೇ ಕಲರ್ ಐಟನ್ 2012 ಮಾಡಲ್, ಸಿಂಗಲ್ ಓನರ್, 72,000 ಹೊಡಿದೆ ಸರ್. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 3,35,000 ಕೊಟ್ಟು ಮಾಡ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್. 3,35,000 ಮಾಡ್ತಿದ್ದೀರಾ? ಈ ಗಾಡಿಗೆ ಬೇಕಂದ್ರೆ ನಾವು ಲೋನು ಮಾಡಿಸ್ಕೊಡ್ತೀವಿ. ಲೋನ್ ಬೇಕಂದ್ರೂ ನಾವು ಗಾಡಿಗೆ ಮಾಡಿಸ್ಕೊಡ್ತೀವಿ, ಇದು ಆರಾಮಾಗಿ ತಗೋಬಹುದು. ಸರ್ ಇವಾಗ ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ ಬಂದು? ಸರ್ ಈ ವೆಹಿಕಲ್ಗೆ ಒಂದು 2 lakh rupees ಲೋನ್ ಆಗುತ್ತೆ ಸರ್. 2 lakh, 2 ಲಕ್ಷ ಲೋನೇ ಆಗುತ್ತೆ ಈ ವೆಹಿಕಲ್ ಬಂದು i10. ನೆಕ್ಸ್ಟ್ ಇದು ಸರ್ ಇದು? ಸರ್ ಇದು Mahindra XUV ಸರ್ 500. ಓಕೆ, ಯಾವ ಮಾಡಲು? ಸರ್ 2019 ಮಾಡಲ್, ಸಿಂಗಲ್ ಓನರ್ ಆಗಿದೆ ಸರ್ ಇದು. ಸಿಂಗಲ್ ಓನರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 14,50,000 ಕೊಟ್ಟು ಮಾಡ್ತಾವ್ರೆ, ನೆಗೋಷಿಯಬಲ್ ಸರ್. 14,50,000 ಹೇಳ್ತಿದ್ದೀರಾ? W11 ಆಟೋಮೆಟಿಕ್ ಇದು. W11 ಆಟೋಮೆಟಿಕ್ ಇದು. ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ಸುತ್ತೆ ಇದೆಲ್ಲ, ಲೈಟ್ ಎಲ್ಲ ಸರ್. ಲೈಟ್ಸ್ ಎಲ್ಲ ಇದು ಪ್ರೊಜೆಕ್ಟರ್ ಲೈಟ್ಸ್ ಎಲ್ಲ ಹಾಕ್ಸಿರೋದು ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಅದು.
ಓಕೆ. ಇದರಲ್ಲಿ ಬೇಕಂದ್ರೆ ನೀವು ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ಸ್ ನೋಡ್ಬೋದು, ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ ನೋಡ್ಬೋದು. ಇದರಲ್ಲಿ ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು ನೀವು. ಇಂಟೀರಿಯರ್ ಕಡೆ ಎಲ್ಲ ಚೆಕ್ ಮಾಡ್ಬೋದು. ಫುಲ್ಲಿ ಟಾಕಿಂಗ್ ವರ್ಜನ್ ಸರ್ ಇದು. ಲೆದರ್ ಸೀಟ್ ಇದೆ, ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ ವೆಹಿಕಲ್ ಬಂದು. ಸರ್ 95,000 ನೋಡಿದೆ ಸರ್, ಜೆನ್ಯೂನ್ ರೆಕಾರ್ಡೆಡ್. 04 ಬ್ಯಾಂಗ್ಳೂರ್ ವೆಹಿಕಲ್ ಬಲೇನೋ ಸರ್, ಇದೇ ಮಾಡಲು ಸರ್ 2017 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ವೆಹಿಕಲ್ ಇದು? ಸರ್ ಬರೀ 48,000 ನೋಡಿರೋದು ಸರ್. ಬರೀ 48? ಹಾಂ, ಜೆನ್ಯೂನ್ ಶೋರೂಮ್ ರೆಕಾರ್ಡ್ ಐತೆ ಸರ್ ವೆಹಿಕಲ್ದು. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಹಾಗಾದ್ರೆ? ಸರ್ ಇದು 6,30,000 ಕೋಟ್ ಮಾಡ್ತಾವ್ರೆ. ಪ್ರೈಸ್ ವಿಲ್ ಬಿ ಮತ್ತೊಂದು ಇಲ್ಲಿ K09 ಮೈಸೂರು ವೆಹಿಕಲ್ ಇನೋವಾ ಸರ್, ಇದೇ ಮಾಡಲು ಸರ್ 2015 ಮಾಡಲ್ ಆಗಿದೆ ಸರ್. ಇದು ಓನರ್ಶಿಪ್ ಸರ್ ಸೆಕೆಂಡ್ ಓನರ್ ಆಗಿದೆ. ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್ 1,75,000 ರನ್ ಆಗಿದೆ. ಫುಲ್ಲಿ ಟಾಪ್ ಮೈಂಡ್ ಇದು 2.5 Z. ಓಕೆ ಸರ್, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? 13 lakhs ಹೇಳ್ತಾವ್ರೆ, ನೆಗೋಷಿಯಬಲ್ ಸರ್. ಎಷ್ಟು? 13 ಲಕ್ಷ ನೆಗೋಷಿಯಬಲ್. 13 ಲಕ್ಷ ಹೇಳ್ತಿದ್ದೀರಾ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಓಕೆ ಸರ್, ನೆಕ್ಸ್ಟ್ ಇದೆ ಸರ್ ವೆಹಿಕಲ್? ಸರ್ ಇದು ಮಾರುತಿ ಸುಜುಕಿ ಬ್ರೀಜಾ ಸರ್. ಇದು ಓಕೆ, ಯಾವ ಮಾಡಲು? ಸರ್ 2017 ಮಾಡಲ್ ಆಗಿದೆ, ಸಿಂಗಲ್ ಓನರ್ ಆಗಿದೆ. VDI ವೇರಿಯಂಟ್, ಮಿಡ್ ವೇರಿಯಂಟ್ ಇದೆ ಸರ್ ಇದು. ಸರ್ ಇದು ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ 23 to 24. 23-24 ಕೊಡುತ್ತೆ ಸರ್, ಅಬೌವ್ 20 ಕೊಟ್ರೆ. ಓಕೆ ಸರ್, ಇದು ಬಂದು ಫ್ಯೂಚರ್ ಏನು ಬರುತ್ತೆ ಇದರಲ್ಲಿ? ಸರ್ ಇದು ನಿಮಗೆ ಫೀಚರ್ಸ್ ಬಂದು ಸರ್ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಮ್ಯಾಗ್ವಿಲ್ಸ್ ಇದರಲ್ಲಿ ಬರಲ್ಲ. ಕ್ರೂಸ್ ಕಂಟ್ರೋಲ್ ಸಿಸ್ಟಮು, ಟಚ್ ಸ್ಕ್ರೀನು ಅಷ್ಟೇ ಬರುತ್ತೆ ಸರ್. ಟೈರ್ ಎಲ್ಲ ನೋಡ್ಬೋದು ನೀವು, 4 ಟೈರು ಹೊಸ ಟೈರ್ ಇದೆ. ಇದು ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು ನೀವು. ಅನ್ಲಾಕ್ ಮಾಡ್ಸ ಸರ್, ಏನು ಪ್ರೈಸ್ ಹೇಳ್ತಿದ್ದೀರಾ ಹಾಗಾದ್ರೆ ಇದು? ಸರ್ ಇದು 8. ಸರ್ ಇದು ಯಾವುದು ಸರ್ ವೆಹಿಕಲ್ ಇದು? ಸರ್ ಇದು ಜೀಪ್ ಕಾಂಪಾಸ್ ಸರ್. ಇದು ಜೀಪ್ ಕಾಂಪಾನ್ಸು ಸರ್, ಯಾವ ಮಾಡಲ್ ಇದು? 2017 ಮಾಡಲ್ ಆಗಿದೆ ಸರ್. ಓನರ್ಶಿಪ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಹಾಗಾದ್ರೆ ವೆಹಿಕಲ್ ಇದು? 80,000 ರನ್ ಆಗಿದೆ ಸರ್. ಸರ್ ಇಷ್ಟು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ಬಂದಿದ್ದು. ಚೆನ್ನಾಗಿ ಮೇಂಟೈನ್ ಆಗಿದೆ ಸರ್ ವೆಹಿಕಲ್. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಹಾಗಾದ್ರೆ ಇದು? ಸರ್ 13,50,000 ಕೊಟ್ ಮಾಡ್ತಾವ್ರೆ, ನೆಗೋಷಿಯಬಲ್ ಸರ್. 13,50,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು ನೀವು ಇದು. ಸರ್, ಏನೇನು ಫೀಚರ್ ಬರುತ್ತೆ ಇದರಲ್ಲಿ? ಸರ್ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ, ಆಟೋ ಫೋಲ್ಡೇಬಲ್ ಮಿರರ್ಸು, ಮತ್ತು ಬಿಲ್ಡ್ ಕ್ವಾಲಿಟಿ ಬಂದು ಸೇಮ್ ಆಸ್ ವಾಲ್ವೋ ಇರುತ್ತೆ ಸರ್. ನೀವು ರೈಟ್ ಸೈಡ್ ಕೂಡ ನೋಡ್ಬೋದು, ತೋರಿಸ್ಕೊಡ್ತೀನಿ ಸರ್. ಮತ್ತು ಇದು 4 ವೀಲ್ ಡ್ರೈವ್ ಸರ್ ಇದು. ಹಾಂ, ಓಕೆ. ಏನು ಕೋಟಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ ಇದು? ಸರ್ 13,50,000 ನೆಗೋಷಿಯಬಲ್. 50,000. ಓಕೆ ಸರ್, ಇದೇವು ಸರ್ ಇದು ವೆಹಿಕಲ್? ಸರ್ ಹ್ಯುಂಡೈ ಕ್ರೇಟಾ ಸರ್ ಇದು. ಓಕೆ, ಯಾವ ಮಾಡಲ್ ಇದು? ಸರ್ 2020 ಮಾಡಲ್ ಸರ್ ಇದು. 2020 ಸಿಂಗಲ್ ಓನರ್ ಆಗಿದೆ ಸರ್. ಓಕೆ, K20 ಎಲ್ಲಿ ಸರ್ ಇದು ಪಾಸಿಂಗು? ಸರ್ ಬಾಗಲಕೋಟೆ. ಬಾಗಲಕೋಟೆ ಅವರೇ ಬಂದು ಕಸ್ಟಮರ್ ಬಂದು ಮೈಸೂರಲ್ಲಿ ವರ್ಕ್ ಮಾಡ್ತಾವ್ರೆ, ಅದಕ್ಕೆ ಬಂದು ಅವರು ಕೃಷ್ಣ ನೋಡಕ್ಕೆ ಈಗ ವೆಹಿಕಲ್ ಸೇಲ್ ಮಾಡ್ತಾವ್ರೆ ಸರ್. ಓಕೆ ಸರ್, ಇದು ಬಂದು ಪ್ರೈಸ್ ಏನು ಹೇಳ್ತಿದ್ದೀರಾ? ಸರ್ 16 lakhs ಹೇಳ್ತಾವ್ರೆ, ನೆಗೋಷಿಯಬಲ್ ಸರ್. 16 ಲಕ್ಷ ಹೇಳ್ತಿದ್ದೀರಾ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಓಕೆ, ಟೈರ್ ಕೂಡ ನೀವು ನೋಡ್ಬೋದು, ನೀವು ಎಲ್ಲ ನ್ಯೂ ಟೈರ್ಸು. ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು ಬೇಕಾದ್ರೆ ನೀವು. ತುಂಬ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮಲ್ಲಿ ಹೇಗೆ ಬತ್ತು ಹಾಗೆ ಇದೆ ವೆಹಿಕಲ್ಲು. ರೈಟ್ ಸೈಡು ಕೂಡ ತೋರಿಸ್ಕೊಡ್ತೀವಿ ನಾವು. ತುಂಬ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ಬಂದು. ಇದರಲ್ಲಿ ಒಂದು ಫ್ಯೂಚರ್ ಏನೇನು ಬರುತ್ತೆ ಸರ್? ಇದರಲ್ಲಿ ನಿಮಗೆ ಸನ್ ರೂಫ್ ಅಲ್ಲ, ಮೂನ್ ರೂಫ್ ಬರುತ್ತೆ ಸರ್. ಓಕೆ, ಆಮೇಲೆ ನೆಕ್ಸ್ಟ್ ಇನ್ನೇನು ಬರುತ್ತೆ? ಮೂನ್ ರೂಫು, ಕ್ರೂಸ್ ಕಂಟ್ರೋಲ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ, ಮ್ಯಾಗ್ವೀಲು, ಇಷ್ಟು ಬರುತ್ತೆ. ಇನ್ನೂ ಜಾಸ್ತಿ ಬರುತ್ತೆ ಸರ್. ಅಡಿಷನಲ್ ಫೀಚರ್ಸ್ ಜಾಸ್ತಿ ಐತೆ ವೆಹಿಕಲ್. ವೆಹಿಕಲ್ ಕೂಡ ತುಂಬ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇದು ನೋಡ್ಬೋದು ನೀವು. ಸನ್ ರೂಫ್ ಕೂಡ ಇದರಲ್ಲಿ ಸರ್. ಮೂನ್ ರೂಫ್ ಇದು ಸರ್. ಇದೆಲ್ಲ ಮೈಲೇಜ್ ಏನು ಕೊಡುತ್ತೆ ಇದು? ಸರ್ 18 to 20 ಬರುತ್ತೆ ಸರ್. 18 to 20 ತನಕ ರೀಚ್ ಆಗುತ್ತೆ ಮೈಲೇಜ್. ಓಕೆ, 10 ಕೂಡ ನೋಡ್ಬೋದು. K03 ಬ್ಯಾಂಗ್ಳೂರ್ ವೆಹಿಕಲ್, ಗ್ರೇ ಕಲರ್ ಸರ್. ಇದೇ ಮಾಡಲು? ಸರ್ ಇದು 2009 ಮಾಡಲ್ ಆಗಿದೆ ಸರ್. 2009. ಓನರ್ಶಿಪ್ ಸರ್ ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಇದು ವೆಹಿಕಲ್? ಸರ್ 85,000 ರನ್ ಆಗಿದೆ ಸರ್. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಇದು? ಸರ್ ಟೈರ್ ಎಲ್ಲ 90%, 95% ಐತೆ ಸರ್. 4 ಟೈರ್ ಕೂಡ 90 ಇಂದ 95% ಟೈರ್ ಕೂಡ ಇದೆ. ಮತ್ತೆ ಇಂಟೀರಿಯರ್ ಕೂಡ ಚೆಕ್ ಮಾಡಬಹುದು ನೀವು. ಸರ್ ಇದು ಬಂದು ಕಪಾ ಇಂಜಿನ್ ಸರ್. ಇದು ಕಪಾ ಇಂಜಿನ್. ಇದೆಲ್ಲ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು? ಸರ್ ಮೈಲೇಜ್ ಇದು ಬಂದು ನೀವು 21-22.
ಇದ್ರಲ್ಲಿ ಬಂದು ನಿಮ್ಗೆ ಪವರ್ ಸ್ಟೇರಿಂಗ್ 4 ಪವರ್ ಇಂಡ ಬರುತ್ತೆ, ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋಸ್, ಕಂಪ್ನಿ ಫಿಟೆಡ್ ಸಿಸ್ಟಮ್ ಐತೆ. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು. ಸರ್ ಇದು ಬಂದು ಏನ್ ಕೋಟಿಂಗ್ ಮಾಡ್ತಿದ್ದೀರಾ? 2,85,000 ಕೋಟ್ ಮಾಡ್ತಾವ್ರೆ. ನೆಗೋಷಿಯೇಷನ್ ಆಗತ್ತೆ ಸರ್. ಆಫೀಸ್ ಬಂದ್ರೆ ಖಂಡಿತ ನೆಗೋಷಿಯೇಷನ್ ಮಾಡಿ ಕೊಡ್ತೀವಿ ಸರ್. 2,85,000 ಹೇಳ್ತಿದ್ದೀರಾ? ಹಾ ಸರ್, 2,85,000 ಹೇಳ್ತಾವ್ರೆ, ನೆಗೋಷಿಯಬಲ್ ಸರ್. ಅದೇ ಅಲ್ಲಿ ಸರ್ ಇವಾಗ ನಮ್ಮ ವ್ಯೂವರ್ಸ್ ಬಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರ್ತಾರೆ. ಅಂದ್ರೆ ಇವಾಗ 800 ಆಗ್ಬೋದು, ಸ್ಯಾಂಟ್ರೋ ಆಗ್ಬೋದು, ಈ ವೆಹಿಕಲ್ ಗಳು ಇಲ್ಲಿ ಇಲ್ವಲ್ಲ ನನ್ಗೆ ಬೇಕು, ಇವಾಗ ಆ ಶೋರೂಮ್ ಬಂದ್ರೆ ತರ್ಸ್ಕೊಡ್ತಾರಾ ಅಂತ ಕೇಳ್ತಾರೆ. ಈಗ ನಿಮ್ಮಲ್ಲಿ ಅದು ಅವೈಲೇಬಲ್ ಇರುತ್ತಾ ವೆಹಿಕಲ್? ಸರ್ ನಮ್ದ್ರಲ್ಲಿ ನೀವು ಯಾವ ವೆಹಿಕಲ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ನಾವು ತರಿಸ್ತೀವಿ ಸರ್. ವೆಹಿಕಲ್ಸ್ ನಮ್ಮ ಹತ್ರ ಸಾಕಷ್ಟು ಐತೆ. ಮೇನ್ ನಮ್ಗೆ ಪಾರ್ಕ್ ಮಾಡಕ್ ಜಾಗ ಇಲ್ಲ ಸರ್. ಪಾರ್ಕಿಂಗ್ ಜಾಗ ಇಲ್ಲದೆ ನೀವು ಗೋಡೌನ್ ಇಟ್ಟಿದ್ದೀರಾ? ಎಸ್ ಸರ್, ಗೋಡೌನ್ ಮಡಗಿದೀವಿ ಸರ್. ಕಸ್ಟಮರ್ ಬಂದು ನಿಮ್ಗೆ ಇಂಥ ವೆಹಿಕಲ್ ಬೇಕು ಅಂತಂದ್ರೂ ಅವ್ರಿಗೆ ತರ್ಸ್ಕೊಡ್ತೀರಾ? ಎಸ್ ಸರ್, ಖಂಡಿತ ತರಿಸ್ಕೊಡ್ತೀವಿ ಸರ್. ಓಕೆ ಸರ್, ಇವಾಗ ಕೊನೆಯದಾಗಿ ನಮ್ಮ ವ್ಯೂವರ್ಸ್ಗೆ ಲೊಕೇಶನ್ ಎಲ್ಲಿ ಬರೋದನ್ನ ಕೇಳ್ತಾ ಇರ್ತಾರೆ. ನಿಮ್ಮ ಶೋರೂಮ್ ಬರೋಕ್ಕೆ ಯಾವ ಲೊಕೇಟೆಡ್ ಬರಬೇಕು ಅಂತ ಸ್ವಲ್ಪ ನೀವು ತಿಳಿಸ್ಕೊಡಿ ಸರ್. ನಮ್ಮ ಲೊಕೇಶನ್ ಬಂದು ಕೊಲಂಬಿಯಾ ಇಂದ ಬನ್ನಿ ಮಂಟಪ ಬನ್ನಿ ಸರ್. ಬನ್ನಿ ಮಂಟಪದಿಂದ LIC ಸರ್ಕಲ್, LIC ಸರ್ಕಲ್ ಬಂದು ಅಲ್ಲಿಂದ ರೈಟ್ ತಗೊಂಡು ಒಂದೇ ರೋಡ್ ಸರ್. ಒಂದೇ ಸರ್ಕಲ್, ಒಂದೇ ರೋಡು, ಹೈವೇ ಸರ್ಕಲ್ ಅಂತ ಬರುತ್ತೆ. ಹೈವೇ ಸರ್ಕಲ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ಶೋರೂಮ್ ನಮ್ದಿರೋದು, ಸಿಲ್ವರ್ ಲೈನ್ ಆಟೋಮೋಟಿವ್ ಅಂತ. ಓಕೆ ಸರ್, ಥ್ಯಾಂಕ್ ಯು. ನಮ್ಗೆ ಇಷ್ಟೊತ್ತವರೆಗೂ ನೀವು ಸಮಯ ಮಾಡಿ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ವೆಲ್ಕಮ್ ಸರ್. ಒಳ್ಳೇದಾಗ್ಲಿ ಸರ್. ಒಳ್ಳೇದಾಗ್ಲಿ ಸರ್.